ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮ ದುರ್ಯೋಧನರ ಸಂವಾದವು, ಭೀಷ್ಮನ ಪರಾಕ್ರಮವು ಎಂಬ 109ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಶಿಖಂಡಿಯು ಭೀಷ್ಮನನ್ನು ಎದುರಿಸಿದ ಕ್ರಮವೇನು? ಧರ್ಮಾತ್ಮನು ಸತ್ಯಸಂಧನೂ ಆದ ಆ ಭೀಷ್ಮನಿಗೆ ಎದುರಾಗಿ ಶಿಖಂಡಿಯು ನಿಂತಾಗ ಅವನ ರಕ್ಷಣೆಗಾಗಿ ಆಯುಧಗಳನ್ನು ಹಿಡಿದು ನಿಂತವರಾರು? ಪಾಂಡವ ಸೈನ್ಯದಲ್ಲಿ ಅಷ್ಟು ಎಚ್ಚರಿಕೆಯಿಂದ ಶಿಖಂಡಿಯನ್ನು ಕಾಪಾಡುತ್ತಿದ್ದ ಮಹಾರಥರಾರು? 10ನೆಯ ದಿವಸದ ಯುದ್ಧದಲ್ಲಿ ಭೀಷ್ಮನು ಪಾಂಡವರೊಡನೆಯೂ ಸಂಜಯರೊಡನೆಯೂ ಯುದ್ಧ ಮಾಡಿದ ರೀತಿಯೇನು? ಸಂಜಯ, ಶಿಖಂಡಿಯು ಮಹಾತ್ಮನಾದ ಭೀಷ್ಮನನ್ನು ಎದುರಿಸಿ ನಿಂತನೆಂದರೆ ಅದನ್ನು ಕೇಳುವುದೇ ನನಗೆ ಕಷ್ಟವಾಗಿದೆ. ಆಗ ಭೀಷ್ಮನಿಗೆ ರಥದ ಗತಿಯು ತಡೆದು ಹೋಗಲಿಲ್ಲವಷ್ಟೇ, ಅವನ ಕೈಯಲ್ಲಿದ್ದ ಬಿಲ್ಲು ಮುರಿಯಲಿಲ್ಲವಷ್ಟೇ ಎಂದನು. ಅದಕ್ಕೆ ಆ ಸಂಜಯನು, ರಾಜ, ಆ ಯುದ್ಧದಲ್ಲಿ ರುಜು ಬಾಣಗಳಿಂದ ಶತ್ರುಗಳನ್ನು ಕೊಲ್ಲುತ್ತಿದ್ದ ಆ ಭೀಷ್ಮನಿಗೆ ರಥಭಂಗವೂ ಆಗಲಿಲ್ಲ, ಅವನ ಧನುಸ್ಸು ಮುರಿಯಲಿಲ್ಲ. ನಿನ್ನ ಕಡೆಯ 100,000 ಮಂದಿ ಮಹಾರಥರು, ಗಜಯೋಧರು, ಅಶ್ವಯೋಧರು ಸನ್ನಾಹಗಳೊಡನೆ ಭೀಷ್ಮನನ್ನು ಮುಂದಿಟ್ಟುಕೊಂಡು ಅವನಿಗೆ ಯುದ್ಧದಲ್ಲಿ ಬೆಂಗಾವಲಾಗಿದ್ದರು. ಭೀಷ್ಮನು ಕೂಡ ತಾನು ಮಾಡಿದ ಪ್ರತಿಜ್ಞೆಗೆ ತಕ್ಕಂತೆಯೇ ಪಾಂಡವ ಸೈನ್ಯಗಳನ್ನು ಬಹಳವಾಗಿ ಕೊಲ್ಲುತ್ತಿದ್ದನು. ಆ ಕಾಲದಲ್ಲಿ ಪಾಂಡವರು ಪಾಂಚಾಲರು ಒಂದಾಗಿ ಸೇರಿ ಅವನನ್ನು ಸುತ್ತಿ ಮುತ್ತಿ ತಡೆದರು. ಆದರೇನು, ಆ 10ನೆಯ ದಿನದ ಯುದ್ಧದಲ್ಲಿ ಲಕ್ಷೋಪಲಕ್ಷ ಬಾಣಗಳಿಂದ ಪಾಂಡವ ಸೇನೆಯನ್ನು ಕೊಲ್ಲುತ್ತಿರುವ ಆ ಭೀಷ್ಮನನ್ನು ತಡೆಯಲು ಯಾರಿಗೂ ಸಾಧ್ಯವಾಗಲಿಲ್ಲ. ಪಾಶಹಸ್ತನಾದ ಯಮನಂತೆ ಅವನು ಶತ್ರು ಸೈನ್ಯಕ್ಕೆ ಭಯಂಕರನಾಗಿದ್ದನು. ಆಗ ಅರ್ಜುನನು ಅಲ್ಲಿದ್ದ ನಿನ್ನ ಕಡೆಯ ರಥಿಕರನ್ನೆಲ್ಲ ತನ್ನ ಪರಾಕ್ರಮದಿಂದ ಹೆದರಿಸುತ್ತಾ, ಸಿಂಹದಂತೆ ಗರ್ಜಿಸಿ ಬಿಲ್ಲಿನ ನಾಣನ್ನು ಮಿಡಿಯುತ್ತಾ ಆ ರಣರಂಗದಲ್ಲಿ ಕಾಲ ಯಮನಂತೆ ಭಯಂಕರನಾಗಿ ಸುತ್ತುತ್ತಿದ್ದನು. ಎಡಬಿಡದೆ ಬಾಣವನ್ನು ಪ್ರಯೋಗಿಸುತ್ತಿದ್ದನು. ಅವನ ಗರ್ಜನೆಯನ್ನು ಕೇಳಿಯೇ ನಿನ್ನ ಕಡೆಯವರು ಸಿಂಹಗರ್ಜನೆಯನ್ನು ಕೇಳಿದ ಸಣ್ಣ ಮೃಗಗಳಂತೆ ಭಯದಿಂದ ಓಡಲಾರಂಭಿಸಿದರು. ಅರ್ಜುನನ ಈ ಆರ್ಭಟವನ್ನು, ತನ್ನ ಸೈನ್ಯವು ಭಯಪಟ್ಟು ಓಡುವುದನ್ನು ನೋಡಿ ದುರ್ಯೋಧನನು ಮಹಾವ್ಯಸನದಿಂದ ಭೀಷ್ಮನ ಬಳಿಗೆ ಬಂದು, ತಾತ, ಇದು ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಆ ಅರ್ಜುನನು ಕಾಡುಗಿಚ್ಚು ಕಾಡನ್ನು ಹೇಗೋ ಹಾಗೆ ನಮ್ಮ ಸೈನ್ಯಗಳನ್ನೆಲ್ಲ ದಹಿಸುತ್ತಿರುವನು. ಅದು ಗೋಪಾಲನು ದನಗಳ ಮಂದೆಯನ್ನು ಓಡಿಸುವಂತೆ ಅರ್ಜುನನು ನಮ್ಮ ಸೈನ್ಯಗಳನ್ನೆಲ್ಲ ಹೊಡೆದಟ್ಟುತ್ತಿರುವನು. ಆ ಸೈನ್ಯಗಳು ಹೇಗೆ ಓಡುತ್ತಿರುವವೋ ನೋಡು. ಅರ್ಜುನನ ಬಾಣಗಳಿಗೆ ಭಯಪಟ್ಟು ಓಡುತ್ತಿರುವ ನಮ್ಮ ಸೈನ್ಯವನ್ನು ಭೀಮನು ಕೂಡ ಬೆನ್ನಟ್ಟಿ ಓಡಿಸುತ್ತಿರುವನು. ಇದೇ ಅವಕಾಶವನ್ನು ನೋಡಿ ಸಾತ್ಯಕಿಯು, ಚೇಕಿತಾನನು, ನಕುಲ ಸಹದೇವರು, ಅಭಿಮನ್ಯುವು ನಮ್ಮ ಸೈನ್ಯವನ್ನು ಚದುರಿಸುತ್ತಿರುವರು. ಮತ್ತೊಂದು ಕಡೆ ದೃಷ್ಟದ್ಯುಮ್ನನು, ಘಟೋತ್ಕಚನು ನಮ್ಮ ಸೈನ್ಯವನ್ನು ಹೊಡೆದಟ್ಟುತ್ತಿರುವರು. ಹೀಗೆ ಆ ಮಹಾರಥರೆಲ್ಲರೂ ಸೇರಿ ನಾನಾ ಕಡೆಗಳಿಂದ ಹೊಡೆದಟ್ಟುತ್ತಿರುವ ನಮ್ಮ ಸೈನ್ಯದ ಕೊಲೆಯನ್ನು ತಪ್ಪಿಸುವುದಕ್ಕೆ ಬೇರೆ ದಾರಿಯೇನೂ ತೋರಲಿಲ್ಲ. ದೇವತೆಗಳಿಗೆ ಸಮಾನವಾದ ಪರಾಕ್ರಮವುಳ್ಳ ನಿನ್ನನ್ನು ಬಿಟ್ಟರೆ ಈಗ ನಮ್ಮ ಸೈನ್ಯವನ್ನು ಕಾಪಾಡತಕ್ಕವರು ಯಾರೂ ಇಲ್ಲ. ನೀನೇ ಆ ಕೊಲೆಯನ್ನು ತಪ್ಪಿಸಿ ಸೈನ್ಯವನ್ನು ಕಾಪಾಡಬೇಕು ಎಂದನು. ಈ ಮಾತನ್ನು ಕೇಳಿ ನಿನ್ನ ತಂದೆಯಾದ ದೇವವ್ರತನು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಆಲೋಚಿಸುತ್ತಿದ್ದು, ಮನಸ್ಸನ್ನು ದೃಢ ಮಾಡಿಕೊಂಡು ನಿನ್ನ ಮಗನನ್ನು ಸಮಾಧಾನಗೊಳಿಸುತ್ತಾ, ದುರ್ಯೋಧನ, ಸಾವಧಾನವಾಗಿ ನನ್ನ ಮಾತನ್ನು ಕೇಳು. ನಾನೇನೋ ಹಿಂದೆ ನಿನಗೆ ಪ್ರತಿಜ್ಞೆ ಮಾಡಿ ಕೊಟ್ಟೇ ಇರುವೆನು. ಪಾಂಡವರನ್ನು ಹೊರತು ಇತರ ಶತ್ರುಗಳನ್ನೆಲ್ಲ ಕೊಂದು ಕೆಡಹುವೆನು ಎಂದು ಹೇಳಿದ್ದೇನಷ್ಟೇ. ಅದರಂತೆಯೇ ಇದುವರೆಗೆ ನಾನು ನಡೆಸುತ್ತಲೇ ಬಂದಿರುವೆನು. ನಾನು ಯುದ್ಧಕ್ಕೆ ನಿಂತ ಒಂದೊಂದು ದಿನವೂ 10,000 ಮಂದಿ ಕ್ಷತ್ರಿಯರನ್ನು ಕೊಂದ ಮೇಲೆಯೇ ಯುದ್ಧದಿಂದ ಹಿಂತಿರುಗುವೆನೆಂದು ನಾನು ನಿನಗೆ ಹೇಳಿದ್ದೆನಲ್ಲವೇ? ನಾನು ಹೇಳಿದಂತೆಯೇ ನಡೆಸಿರುವೆನು. ಈ ದಿನವು ನಿನಗೆ ಹಾಗೆಯೇ ನನ್ನ ಶಕ್ತಿಗೆ ಮೀರಿ ಪ್ರಬಲ ಕಾರ್ಯಗಳನ್ನು ಮಾಡುವೆನು. ಈ ದಿನದ ಯುದ್ಧದಲ್ಲಿ ನಾನಾದರೂ ಪಾಂಡವರ ಬಾಣಗಳಿಂದ ಹತನಾಗಿ ಮಲಗುವೆನು, ಶತ್ರು ಸೈನ್ಯಗಳನ್ನಾದರೂ ಕೊಲ್ಲುವೆನು. ಪಾಂಡವರನ್ನು ಮಾತ್ರ ಜಯಿಸುವುದೇನೋ ಇಂದ್ರಾದಿ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಮನುಷ್ಯ ಮಾತ್ರರಾದ ಸಾಮಾನ್ಯ ಕ್ಷತ್ರಿಯರಿಂದ ಸಾಧ್ಯವೇ? ಓ ಕೌರವರಾಜ, ಈಗ ನಾನು ಯುದ್ಧಭೂಮಿಯಲ್ಲಿ ನನ್ನ ಪ್ರಾಣವನ್ನಾದರೂ ಒಪ್ಪಿಸಿ ನಿನ್ನಲ್ಲಿ
ಉಪ್ಪನ್ನು ತಿಂದ ಸಾಲವನ್ನು ತೀರಿಸಿ ಬಿಡುವೆನು. ಇದು ನಿಶ್ಚಯವು ಎಂದನು. ಹೀಗೆ ಹೇಳಿದೊಡನೆ ಭೀಷ್ಮನು ಎಡಬಿಡದೆ ಬಾಣಗಳನ್ನು ಸುರಿಸುತ್ತಾ ಪಾಂಡವ ಸೈನ್ಯವನ್ನು ಪ್ರವೇಶಿಸಿದನು. ಕೋಪಗೊಂಡ ಸರ್ಪದಂತೆ ಬರುತ್ತಿರುವ ಭೀಷ್ಮನನ್ನು ಪಾಂಡವರು ತಮ್ಮ ಸೈನ್ಯಗಳಿಂದ ಸುತ್ತಿ ಮುತ್ತಿ ಆವರಿಸಿಕೊಂಡರು. ಆ 10ನೆಯ ದಿನದಲ್ಲಿ ಭೀಷ್ಮನು ತನ್ನ ಸರ್ವಶಕ್ತಿಯನ್ನು ತೋರಿಸುತ್ತಾ 100,000 ವೀರರನ್ನು ಕೊಂದನು. ಪಾಂಚಾಲರಲ್ಲಿ ಪ್ರಧಾನರು ಮಹಾರಥರು ಎನಿಸಿಕೊಂಡ ಯಾವ ಯಾವ ವೀರರಿದ್ದರೋ ಅವರನ್ನೆಲ್ಲ ಅಡಗಿಸಿ, ಸೂರ್ಯನು ತನ್ನ ಕಿರಣಗಳಿಂದ ನೀರನ್ನು ಎಳೆಯುವಂತೆ ಅವರ ತೇಜಸ್ಸುಗಳನ್ನೆಲ್ಲ ಹೀರಿಬಿಟ್ಟನು. ಆ ದಿನದ ಯುದ್ಧದಲ್ಲಿ ಭೀಷ್ಮನು 10,000 ಆನೆಗಳನ್ನು ಅವುಗಳ ಯೋಧರೊಡನೆ ಕೊಂದನು. 1,00,000 ಕುದುರೆಗಳನ್ನು ಅವುಗಳ ರಾವುತರೊಡನೆ ಕೊಂದನು. ಪೂರ್ಣವಾಗಿ 2,00,000 ಪದಾತಿಗಳನ್ನು ಕೊಂದನು. ಹೀಗೆ ಭೀಷ್ಮನು ತನ್ನ ಪರಾಕ್ರಮದಿಂದ ಹೊಗೆ ಇಲ್ಲದ ಬೆಂಕಿಯಂತೆ ಜ್ವಲಿಸುತ್ತಿದ್ದನು. ಪಾಂಡವರ ಕಡೆಯಲ್ಲಿ ಅವನನ್ನು ನೋಡುವುದಕ್ಕೂ ಕೂಡ ಯಾರಿಗೂ ಶಕ್ಯವಿಲ್ಲದಂತಾಯಿತು. ಉತ್ತರಾಯಣ ಗತನಾದ ಸೂರ್ಯನಂತೆ ತಪಿಸುತ್ತಿರುವ ಆ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಪಾಂಡವರು ಮಹಾರಥರಾದ ಸಂಜಯರು ಬಹು ಪ್ರಯತ್ನದಿಂದ ಮುಂದೆ ಬಿದ್ದರು. ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ಅವನ ಮೇಲೆ ಬಾಣ ವರ್ಷಗಳನ್ನು ಕರೆದರು. ನಿನ್ನ ಮಕ್ಕಳೆಲ್ಲರೂ ದೊಡ್ಡ ಸೈನ್ಯದೊಡನೆ ಭೀಷ್ಮನ ಸುತ್ತಲೂ ಸೇರಿ ಅವನಿಗೆ ಬೆಂಗಾವಲಾಗಿದ್ದರು. ಇದು 109ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.